ಎಸ್ ನೋಡಿ, ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಡಿಎಂಕೆ ಸಖ್ಯವನ್ನ ತೊರೆದು ಇದೀಗ ವಿಜಯ್ ಜೊತೆಗೆ ಹಸ್ತಲಾಘವ ನಡೀತಾ ಇರುವಂತದ್ದು. ಟಿವಿಕೆ ಜೊತೆಗಿನ ಮೈತ್ರಿ ಖಚಿತಪಡಿಸಿದ್ದಾರೆ ಕೈ ಸಂಸದರು. ಟಿವಿಕೆ ಜೊತೆಗಿನ ಮೈತ್ರಿಯ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಸಸಿಕಾಂತ್ ಸೆಂಥಿಲ್. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೀವಿ. ಇದೀಗ ಟಿವಿಕೆ ಜೊತೆಗಿನ ಮೈತ್ರಿಯನ್ನ ಖಚಿತಪಡಿಸಿದ್ದಾರೆ ಕೈ ಸಂಸದರು. ಟಿವಿಕೆ ಜೊತೆಗಿನ ಮೈತ್ರಿ ಹಿಂಟನ್ನ ಕೊಟ್ಟಿರುವಂತದ್ದು ಸಸಿಕಾಂತ್ ಸೆಂಥಿಲ್. ಟಿವಿಕೆಯ ಗಿರೀಶ್ ಚೋಡಂಕರ್ ಜೊತೆಗೆ ಪ್ರವೀಣ್ ಚಕ್ರವರ್ತಿ ಸಂಪರ್ಕವನ್ನ ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ ಬಲವನ್ನ ಕೊಡ್ತಾ ಇದೆ. ಮ್ಯಾಜಿಕ್ ನಂಬರ್ಗೆ ಮತ್ತಷ್ಟು ಸನಿಹಕ್ಕೆ ಹೋಗ್ತಾ ಇದೆ ಟಿವಿಕೆ ಪಕ್ಷ ಇದೆ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ರೋಚಕವಾದಂತಹ ಬದಲಾವಣೆಗಳು ನಡೀತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಈ ಕಡೆ ಕಾಂಗ್ರೆಸ್ನಿಂದ ಸಂಸದರು ಕೂಡ ಬಂದಿರುವಂತದ್ದು ಖಚಿತ ಆಗ್ತಾ ಇದೆ. ಇದೀಗ ಕಾಂಗ್ರೆಸ್ನೊಟ್ಟಿಗೆ ಮೈತ್ರಿ ಮಾಡ್ಕೊಳ್ಳೋದು ಸಂಪೂರ್ಣವಾಗಿ ಖಚಿತ ಆಗಿರುವಂತದ್ದು. ಈ ಕುರಿತಾಗಿ ಸಸಿಕಾಂತ್ ಸೆಂಥಿಲ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮ್ಯಾಜಿಕ್ ನಂಬರ್ಗೆ ಮತ್ತಷ್ಟು ಸನಿಹಕ್ಕೆ ಹೋಗ್ತಾ ಇರುವಂತದ್ದು ಟಿವಿಕೆ ಪಕ್ಷ. ಒಂದ್ ಕಡೆನಲ್ಲಿ 118 ಮ್ಯಾಜಿಕ್ ನಂಬರ್ ಬರಬೇಕಾಗಿತ್ತು. ಅದೇನಾದ್ರೂ ಬಂದಿದ್ರೆ ಇಷ್ಟೊಂದು ಪರದಾಡುವಂತಹ ಅವಶ್ಯಕತೆಯೇ ಇರಲಿಲ್ಲ. ಆದ್ರೆ 108 ಕ್ಷೇತ್ರಗಳನ್ನ ಗೆದ್ದಿದ್ರಿಂದ ಇನ್ನು 10 ಶಾಸಕರ ಬೆಂಬಲ ಅಗತ್ಯವಾಗಿ ಬೇಕಾಗಿತ್ತು ಟಿವಿಕೆ ಪಕ್ಷಕ್ಕೆ. ನಾಳೆಯೇ ದಳಪತಿ ವಿಜಯ್ ಪಟ್ಟಾಭಿಷೇಕ. ತಮಿಳುನಾಡು ಸಿಎಂ ಆಗಿ ಪದಗ್ರಹಣಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆಯಾ? ವಿಜಯ್ ಪದಗ್ರಹಣದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಕಾಂಗ್ರೆಸ್ಗೆ 2 ಸಚಿವ ಸ್ಥಾನ ನೀಡುವಂತಹ ನಿರೀಕ್ಷೆ ಕೂಡ ಈ ಒಂದು ಸಂದರ್ಭದಲ್ಲಿ ಇದೆ. 2 ಸಚಿವ ಸ್ಥಾನಗಳನ್ನ ನೀಡುವ ನಿರೀಕ್ಷೆ ಕೂಡ ಈ ಒಂದು ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು. ಇನ್ನೊಂದು ಕಡೆನಲ್ಲಿ ವಿಜಯ್ ಪದಗ್ರಹಣದಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ಗೆ 2 ಸಚಿವ ಸ್ಥಾನವನ್ನ ನೀಡುವಂತಹ ನಿರೀಕ್ಷೆ ಜಾಸ್ತಿ ಇದೆ. ಒಂದ್ ಕಡೆನಲ್ಲಿ ವಿಜಯ್ ಅವರು ಯಾರ ಜೊತೆ ಕೈ ಜೋಡಿಸ್ತಾರೆ, ಯಾವ ಶಾಸಕರನ್ನ ಇವರ ಪಕ್ಷಕ್ಕೆ ಕರೆದುಕೊಳ್ತಾರೆ ಅನ್ನುವಂತಹ ಕುತೂಹಲವನ್ನ ಕೆರಳಿಸಿದಂಥದ್ದು. ಇದೀಗ ಕೈ ಶಾಸಕರು ಸಂಸದರು ಇದೀಗ ಅವ್ರ ಜೊತೆ ಕೈ ಜೋಡಿಸ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಕೊಡ್ಬೇಕಾಗತ್ತೆ, ಅವ್ರಿಗೆ ಅವ್ರದೇ ಆದಂತಹ ಸ್ಥಾನಮಾನಗಳನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಸಚಿವರನ್ನಾಗಿ ಮಾಡ್ತಾರಾ ಅಥವಾ DCM ಪೋಸ್ಟ್ ಏನಾದ್ರೂ ಕೊಡ್ತಾರಾ? ಇವಾಗೇನ್ 10 ಜನನ ಕರ್ಕೊಂಡ್ಬೇಕಾಗಿತ್ತು, ಅವ್ರಿಗೆ ಯಾವ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಹೆಚ್ಚಿನದಾಗಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಇಂದ ಬರ್ತಾ ಇರೋದ್ರಿಂದ ಶಾಸಕರು 2 ಸಚಿವ ಸ್ಥಾನವನ್ನ ಕಾಂಗ್ರೆಸ್ಗೆ ಕೊಡುವಂತಹ ನಿರೀಕ್ಷೆ ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂತದ್ದು. ಸಂದರ್ಭದಲ್ಲಿ ವಿಜಯ್ ಅವರು ಯಾವ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಇದೀಗ ಇರುವಂತದ್ದು. ಒಂದ್ ಕಡೆನಲ್ಲಿ ಟಿವಿಕೆ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಕೂಡ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಮಾತುಕತೆಯನ್ನ ಕೂಡ ನಡೆಸಲಾಗಿತ್ತು. ತದನಂತರ ವಿಜಯ್ ಅವರು ಸರ್ಕಾರವನ್ನ ರಚಿಸೋದಕ್ಕೆ ಕಾಂಗ್ರೆಸ್ನ ಬೆಂಬಲವನ್ನ ಕೂಡ ಕೋರಿದ್ರು. ಈ ಕುರಿತಾಗಿ ಎಐಸಿಸಿ ಪ್ರೆಸಿಡೆಂಟ್ ಕೆಸಿ ವೇಣುಗೋಪಾಲ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೆಸಿ ವೇಣುಗೋಪಾಲ್ ಅವರು ಕೂಡ ತಿಳಿಸಿದ್ದಂಥದ್ದು. ಖರ್ಗೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಹಾಗಾಗಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗಿತ್ತು. ಹೇಗೆ ಯೋಜನೆಗಳನ್ನ ರೂಪಿಸ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸಿದಂಥದ್ದು. ಒಂದ್ ಕಡೆನಲ್ಲಿ ಸಾಧನೆಯನ್ನ ಮಾಡುದು, ಕೇವಲ 2 ವರ್ಷದ ಹಿಂದಷ್ಟೇ ಪಕ್ಷವನ್ನ ಹುಟ್ಟಾಕಿ ಇಷ್ಟರ ಮಟ್ಟಿಗೆ ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅನ್ನೋದು ಸುಲಭದ ಮಾತಲ್ಲ. ಆದ್ರೆ ಇದೀಗ ಪಕ್ಷವನ್ನ ಕಟ್ಟೋದಿದೆಯಲ್ಲ. ಇನ್ನೊಂದ್ ಕಡೆನಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ನಿಂತಿದ್ರು. ಇದೀಗ 2 ಕ್ಷೇತ್ರದಲ್ಲಿ 1 ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಇನ್ನು ಟಿವಿಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರನ್ನ ಭೇಟಿಯಾಗಲಿದ್ದಾರೆ ಕೆಸಿ ವೇಣುಗೋಪಾಲ್. ಮೈತ್ರಿ ಬಗ್ಗೆ ಉಭಯ ನಾಯಕರ ಮಾತುಕತೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ಇಂದು ಸಂಜೆ ವಿಜಯ್ ಅವರನ್ನ ಭೇಟಿಯಾಗಲಿದ್ದಾರೆ ಕೆಸಿ ವೇಣುಗೋಪಾಲ್. ಟಿವಿಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಳ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡುವಂಥದ್ದು. ಮೈತ್ರಿ ಬಗ್ಗೆ ಉಭಯ ನಾಯಕರ ಮಾತುಕತೆ ಆಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇದೆ. ಹಾಗಾಗಿ ಇಂದು ಸಂಜೆ
ಈ ಕುರಿತಾಗಿ ಚರ್ಚೆ ಕೂಡ ಆಗುವಂಥದ್ದು. ಈಗ ಆಲ್ರೆಡಿ ಅವರು ಹೇಳಿದ್ರು ಕೆ.ಸಿ. ವೇಣುಗೋಪಾಲ್ ಅವರು ವಿಜಯ್ ಅವರ ಕೋರಿಕೆಯ ಕುರಿತು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ರು. ಪಕ್ಷದ ಹೈಕಮಾಂಡ್ ಆಗಿರ್ಬೋದು, ತಮಿಳುನಾಡು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ನಿರ್ದೇಶನವನ್ನ ಕೊಟ್ಟಿದ್ದಂಥದ್ದಾಗಿರ್ಬೋದು, ಅದೆಲ್ಲವೂ ಆಗಿದ ನಂತರ ಇಂದು ಬಹುತೇಕವಾಗಿ ಖಚಿತ ಆಗಿರುವಂಥದ್ದು ಮೈತ್ರಿ ಆಗುವಂಥದ್ದು. ಸೊ ಕಾಂಗ್ರೆಸ್ ಒಟ್ಟಿಗೆ ವಿಜಯ್ ಅವರು ಮೈತ್ರಿಯನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡುವಂತಹ ಅವಶ್ಯಕತೆ ಇರೋದ್ರಿಂದ ಇಂದು ಸಂಜೆ ಮೀಟಿಂಗ್ ಅನ್ನ ಕರೆದಿರುವಂಥದ್ದು. ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಇವಾಗ ಆಲ್ರೆಡಿ 2 ಸಚಿವ ಸ್ಥಾನಗಳನ್ನ ಕೊಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಅದರಲ್ಲಿ ಯಾರಿಗೆ ಕೊಡಬೇಕು, ಎಷ್ಟು ಶಾಸಕರು ಬರ್ತಾರೆ, ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾಗುತ್ತೆ, ಇದೆಲ್ಲವೂ ಕೂಡ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ವಿಚಾರ. ಹಾಗಾಗಿ ತಮಿಳುನಾಡು ರಾಜಕಾರಣದಲ್ಲಿ ಅತಿ ಹೆಚ್ಚಿನದಾಗಿ ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಅಥವಾ ಕುತೂಹಲವು ಎರಡೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆನಲ್ಲಿ ಇವಾಗ ಸದ್ಯದ ಮಟ್ಟಿಗೆ 10 ಶಾಸಕರ ಬಲ ಬೇಕಾಗಿದೆ. ಆದ್ರೆ ವಿಜಯ್ ಅವರು ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ರೆ ಅಲ್ಲಿ ಇನ್ನೊಂದು ಆಡ್ ಆನ್ ಆಗುತ್ತೆ, ಅಲ್ಲಿಗೆ 11 ಶಾಸಕರ ಬೆಂಬಲ ಬೇಕಾಗುವಂಥದ್ದು. ಆ ಸಂದರ್ಭದಲ್ಲಿ ಯಾರನ್ನು ಕರ್ಕೊಳ್ತಾರೆ, ಅವಾಗ ಏನ್ ಮಾಡ್ತಾರೆ, ಇದೆಲ್ಲವೂ ಕೂಡ ಇದೀಗ ನಿರೀಕ್ಷೆಯನ್ನ ಹುಟ್ಟು ಹಾಕ್ತಾ ಇರುವಂತಹ ವಿಚಾರಗಳು, ಜೊತೆಯಲ್ಲಿ ಕುತೂಹಲವನ್ನ ಕೂಡ ಕೆರಳಿಸಿದ್ದಾವೆ. ಹಾಗಾಗಿ ಕಾಂಗ್ರೆಸ್ ಒಟ್ಟಿಗೆ ಮೈತ್ರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಮೀಟಿಂಗ್ ಆಗುವಂಥದ್ದು. ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಉಭಯ ನಾಯಕರು ಎಲ್ಲರೂ ಸೇರಿ ಈ ಒಂದು ಮಾತುಕತೆಯನ್ನ ನಡೆಸ್ತಾ ಇರುವಂಥದ್ದು. ನಾಳೆ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ. ನಾಳೆ ವಿಜಯ್ ಮಾತ್ರ ಪದಗ್ರಹಣ ಆಗುವಂತಹ ಸಾಧ್ಯತೆ ಇದೆ. ಇಂದು ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ವಿಜಯ್. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಭೇಟಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸೋದಿಲ್ಲ. ನಾಳೆ ದಳಪತಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಅವರಷ್ಟೇ ಪ್ರಮಾಣ ವಚನವನ್ನ ಪದಗ್ರಹಣವನ್ನ ಮಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. ಇಂದು ರಾಜ್ಯಪಾಲರನ್ನ ಭೇಟಿ ಕೂಡ ಆಗ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ಮಾಡ್ತಾರೆ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗುವಂತ ಸಾಧ್ಯತೆಗಳು ಇರುವಂಥದ್ದು. ಯಾವುದೇ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸೋದಿಲ್ಲ. ನಾಳೆ ವಿಜಯ್ ಅವರೊಬ್ಬರೇ ಪದಗ್ರಹಣವನ್ನ ಮಾಡುವಂಥದ್ದು. ಅವರ ಜೊತೆಯಲ್ಲಿ ಇನ್ನು 9 ಸಂಸದರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಮೊದಲಿಗೆ ಮಾಹಿತಿ ಸಿಕ್ಕಿತ್ತು. ಆದ್ರೆ ಇದೀಗ ಇವಾಗ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ನಾಳೆ ವಿಜಯ್ ಅವರು ಅಷ್ಟೇ ಪದಗ್ರಹಣವನ್ನ ಮಾಡ್ತಾ ಇರುವಂಥದ್ದು. ಬೇರೆ ಯಾರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸೋದಿಲ್ಲ. ಹಾಗಾಗಿ ನಾಳೆ ಬಹುತೇಕವಾಗಿ ಖಚಿತ ಆಗಿದೆ. ಇನ್ನೊಂದು ಕಡೆನಲ್ಲಿ ಮೈತ್ರಿ ಕೂಡ ಖಚಿತ ಆಗಿರುವಂಥದ್ದು. ಕಾಂಗ್ರೆಸ್ ಒಟ್ಟಿಗೆ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ವಿಜಯ್ ಅವರು ಇದೀಗ ಸಿದ್ಧರಾಗಿದ್ದಾರೆ. ಈಗ ಆಲ್ರೆಡಿ ಎಲ್ಲಾ ಕುರಿತಾಗಿ ಚರ್ಚೆಗಳು ಕೂಡ ಆಗಿದೆ, ಮಾತುಕತೆ ಆಗಿದೆ. ಆದರೂ ಕೂಡ ಇಂದು ಮತ್ತೊಮ್ಮೆ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಕೂಡ ಇಂದು ಮಾತುಕತೆ ಆಗುವಂತಹ ಚಾನ್ಸಸ್ ಇದೆ.